ಅಯ್ಯೋ ಏನಾಯ್ತಂತ ಕಾಣನಪ್ಪ ಒಡವೆ ಅಲ್ಲ ಎಲ್ಲೋ ಆಯ್ತಂತ ಕಾಣನ. ಆ ಮೊನ್ನೆ ಇನ್ನೊಂದು ಮಾಡಿಸಿದ್ ನೆಕ್ಲೆಸ್ ಅದು ಹೊಸ ನೆಕ್ಲೆಸ್ ಏನಾಯ್ತಂತ ಕಾಣನ. ಆ ಈ ಮನೇಲಿ ಏನೇನ್ ಆಗ್ತೈತಂತ ಒಂದೂ ಗೊತ್ತಾಗ್ತಿಲ್ಲ. ಇವತ್ತಿನವರೆಗೂ ಈ ಮನೇಲಿ ಒಂದೇ ಒಂದು ಗುಂಡು ಪಿನ್ ಒಂದು ಸೂಜಿ ಅಂತದ್ದು ಕಳ್ತನ ಆಗಿರಲ್ಲ. ಇವತ್ ನೋಡಿದ್ರೆ ಅನ್ಯಾಯವಾಗಿ ಹೊಸಾದು ನೆಕ್ಲೆಸ್ ಮಾಡಿಸಿದ್ದು ಆ ನೆಕ್ಲೆಸ್ ಹೋಯ್ತಲ್ಲಪ್ಪ. ಆ ಮೊನ್ನೆ ನಾನು ಕೊಬ್ಬರಿ ಎಲ್ಲ ಮಾರ್ಬಿಟ್ಟು ತಗೊಂಬಂದು ಅದ್ರಲ್ಲಿ ಎಲ್ಲ ಮಾಡಿರೋದು ನೆಕ್ಲೆಸ್ ಇದು. ಏನಾಯ್ತಂತ ಕಾಣನ ಎಲ್ಲಂತ ಹುಡ್ಕೊಂಡು ಹೋಗೋದು ಇವಾಗ. ಯಾರು ಎತ್ಕೊಂಡಿದಾರಂತ ಕಾಣನ. ಆ ಏನು ನನಗೆ ಜ್ಞಾನನೇ ಇಲ್ಲ ಇವ್ರಿಗಂತೂ. ಏನ್ ಮಾಡೋದು ಇವಾಗ? ಯಾರಾದ್ರೂ ಮನೆಯವ್ರು ಯಾರು ತಗೊಂಡಿದಾರಂತ ಕೇಳೋಣ ನೋಡೋಣ. ಅಲ್ಲ ಕೇಳ್ದಂಗ್ ಮನೆಯವ್ರು ಅದ್ ಹೆಂಗ್ ತಗೊಂಡ್ಬಿಡ್ತಾರೆ ಅಂತ ಅಲ್ಲ ನೋಡೋಣ. ಒಂದ್ಸಲಿ ಕೇಳೋದಾರ ಕೇಳ್ತೀನಿ. ಯಾರಿಗಾದ್ರೂ ಫಂಕ್ಷನ್ಗೆ ಏನಾರು ಹೋಗ್ತೀನಿ ಅಂದಾಗ ಏನಾರು ತಗ್ದೇನಾದ್ರೂ ಕೊಟ್ಟಿದ್ರೇನಂತ. ಅಲ್ಲ ನನಗೆ ಕೇಳ್ದಂಗೆ ಅವರು ಯಾವ್ದೇ ಕಾರಣಕ್ಕೂ ತೆಗೆದು ಕೊಡಲ್ಲ. ಬೀಗದ ಕೈ ನನ್ ಕೈ ಅವ್ರ ಕೈಲೇನೆ ಇರುತ್ತೆ. ನನ್ ಕೈಲಿ ಕೊಟ್ಟಾದ್ಮೇಲೆ ನಾನು ತೆಗೆದು ಕೊಡ್ತಿದ್ದೆ. ಏನಾಯ್ತು? ಎಂತ ನೆಕ್ಲೆಸ್ ಹೊಸ ಡಿಸೈನು. ಇವಾಗ ಮೊನ್ನೆ ಇನ್ನೊಂದು ಮಾಡಿಸಿದ್ ಹೊಸ ಡಿಸೈನ್ ನೆಕ್ಲೆಸ್. ಹೊಟ್ಟೆಲ್ಲ ಉರ್ದೋಗಂಗ ಆಗ್ತೈತಲ್ಲಪ್ಪ. ಏನಪ್ಪ ಮಾಡೋದು? ಎಲ್ಲಿ ಹುಡ್ಕೋದು? ಏನ್ ಮಾಡೋದು? ಯಾರಿಗ್ ಕೇಳೋಣ? ಈಗ ಮನೆಯವ್ರಿಗೆಲ್ಲ ಕೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರ. ಯಾರ ಮೇಲಂತ ದೂರದ್ ಇವಾಗ? ಮೊದ್ಲು ಇವ್ರು ಬರ್ಬೇಕು. ಬಂದಾದ್ಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ ನನಗೆ. ಯಾವತ್ ಕಳ್ದೋಗೋಯ್ತೋ ಏನೋ ಗೊತ್ತಿಲ್ಲ ಏನಿಲ್ಲ. ನಾನ್ ನೋಡಿದ್ರೆ ಇವತ್ ನೋಡೋಣ ಒಂದ್ಸಲಿ ಎಲ್ಲಾದ್ರೂ ಒಡವೆಗಳೆಲ್ಲ ನೋಡೋಣ ಅಂತ ಹೋಗಿ ನೋಡ್ತೀನಿ. ನೋಡಿದ್ರೆ ಒಡವೆನೆ ಕಾಣಿಸ್ತಿಲ್ಲ. ಏನಾಯ್ತು ಮತ್ತೆ? ಒಡವೆ ಎಲ್ಲ ಏನದು? ಅದೇ ಯೋಚನೆ ಆಗ್ತೈತೆ ನನ್ಗೆ. ಎಲ್ಲ ಒಡವೆ ಐತೆ, ಆ ನೆಕ್ಲೆಸ್ ಮಾತ್ರ ಕಾಣಿಸ್ತಿಲ್ಲ. ಎಂತ ಡಿಸೈನ್ ನೆಕ್ಲೆಸ್? ನಮ್ಮ ಊರಲ್ಲೇನೆ ಯಾರ್ದು ಇರಲ್ಲ. ನಮ್ಮ ಊರಲ್ಲೇನು ನಮ್ಮ ಈ ಅಕ್ಕಪಕ್ಕದಲ್ಲಿ ನಮ್ಮ ಫ್ರೆಂಡ್ಸ್ ಗಳಲ್ಲಿ ನಮ್ಮ ಅಣ್ಣ ತಮ್ಮಂದ್ರುಗಳಲ್ಲಿ ನಮ್ಮ ನೆಂಟರಲ್ಲಿ ಯಾರ್ದು ಆ ಡಿಸೈನ್ ನೆಕ್ಲೆಸ್ ಇರಲ್ಲ. ಅಷ್ಟು ದೊಡ್ಡ ನೆಕ್ಲೆಸ್, ಅಷ್ಟು ಚೆನ್ನಾಗಿ ಡಿಸೈನ್ ಇತ್ತು. ಎಲ್ಲಾರು ಇಷ್ಟಪಡೋರು. ಮೊನ್ನೆ ಇನ್ನು ಮದ್ವೆಗೆ ಹಾಕೊಂಡು ಹೋದಾಗ ಎಷ್ಟು ಚೆನ್ನಾಗಿ ನೆಕ್ಲೆಸ್ ಮಾಡಿಸಿದೆ ಅಂತ. ಅದ್ ಯಾರ್ ಕಣ್ ಬಿತ್ತು ಏನೋ ಅತ್ಲಾಗಿ ಅನ್ಯಾವಾಗ ನನ್ ನೆಕ್ಲೆಸ್ ಇಲ್ದಂಗ ಆಗೋಯ್ತಲ್ಲ ಇವಾಗ. ಏನಂತ ಯಾರಿಗಂತ ಕೇಳೋಣ ಇವಾಗ. ಚಂದಗ್ ಒಂದ್ಸಲಿ ಕೇಳ್ತೀನಿ ನೋಡೋಣ. ಅವಳೇನಾದ್ರು ತಗ್ದೇನಾದ್ರು ಬೇರೆ ಕಡೆ ಏನಾರು ಇಟ್ಲಾ, ಇಲ್ಲ ಯಾವ್ದಾರ ಫಂಕ್ಷನ್ ಗೆ ಏನಾರ ಹಾಕೊಂಡು ಈ ಕಡೆ ಹೋಗ್ಬೇಕಂತ ಏನಾರು ತಕ್ಕೊಂಡಿದ್ದಾಳ, ಅವ್ರ ಅಪ್ಪನ ಹತ್ರ ಏನಾದ್ರು ಕೇಳ್ಬಿಟ್ಟು ಇಸ್ಕೊಂಡಿದ್ದಾಳ ಅಂತ ಅವಳಿಗೊಂದು ಮಾತು ಕೇಳ್ತೀನಿ. ದಿಲೀಪ್ಗೂ ಒಂದು ಮಾತು ಕೇಳ್ತೀನಿ. ದಿಲೀಪ ಏನಾದ್ರು ಯಾವ್ದಾರ ಫಂಕ್ಷನ್ ಗೆ ಅವಳು ಏನ್ ತಿಗ್ಬೇಕು ಅಂತ ಏನಾರ ತಗೊಂಡು ಹೋಗಿದ್ನು ಏನಪ್ಪ? ಅಲ್ಲ ಅವನಂಗ ಅಷ್ಟು ಸುಲಭವಾಗಿ ಆ ರೀತಿ ಎಲ್ಲ ಮುಟ್ಟಲ್ಲ. ಅವ್ರ ಅಪ್ಪನೂ ಅವ್ರ ಅಪ್ಪನ ರೂಮ್ ಒಳಗೇನೆ ಹೋಗಲ್ಲ. ಅದಂಗೆ ಅವ್ನು ತೆಗೆದು ಬಿಡ್ತಾನೆ ಪಾಪ. ನೋಡೋಣ, ಕೇಳೋದು ಒಂದು ಮಾತು ಕೇಳ್ಬಿಡ್ತೀನಿ. ಅತ್ಲಾಗಿ ಯಾಕಾರ ಇರ್ಲಿ ನನ್ಗೆ ಸಮಾಧಾನ ಆಗಲ್ಲ ಕೇಳ್ದಲೇ ಇದ್ರೆ. ಏನಿದ್ರು ಅವ್ರಿಗಾದ್ರೂ ಗೊತ್ತಿರುತ್ತೆ ವಿಷಯ. ಒಂದು ಮಾತು ಕೇಳ್ತೀನಿ. ಪಾಪ ಚಂದು ದಿಲೀಪ ಬರ್ರೋ ಇಲ್ಲಿ, ಬೇಗ ಬರ್ರೋ ಇಲ್ಲಿ. ಏನ್ ಮಾಡ್ತಿದ್ದೀರಾ? ಅಯ್ಯೋ ಈ ಮನೆಯವ್ರಿಗಂತೂ ಈ ಹುಡುಗರ್ಗಂತೂ ಇವತ್ ಕರೆದ್ರೆ ನಾಳೆ ಬರ್ತಾರೆ. ನನ್ನ ಮಾತಿಗೆ ಯಾರು ಬೆಲೆನೆ ಕೊಡಲ್ಲ. ನಮ್ಮಮ್ಮ ಏನಕ್ಕೂ ಕರಿತೈತಲ್ಲ, ಬೇಗ ಬರೋಣ, ಅದೇನ್ ಕೇಳೋಣ ವಿಚಾರಿಸೋಣ ಅನ್ನಂಗಿಲ್ಲ. ಇವ್ರು ಮಾಡ್ತಿರ್ತಾರ ಅತ್ಲಾಗೆ. ಬರಲ್ಲ ಪಾಪ ಬೇಗ ಇಲ್ಲಿ. ಅಮ್ಮವ್ ತಡಿಯಮ್ಮ ಬಂದೆ. ಯಾಕಮ್ಮ ಹಿಂಗಾಡ್ತಿದ್ಯಾ? ಇವಾಗ ಇದನ್ನು ಊಟ ಮಾಡ್ಕೊಂಡು ಕೂತಿದ್ದೀನಿ ಒಂದ್ಗಳಿಗೆ ಸುಧಾರಿಸ್ಕೊಳ್ಳೋಣ ಅಂತ. ಯಾಕೆ ಅಮ್ಮ ಹಿಂಗ್ ಕರಿತೈತಲ್ಲ, ಯಾಕೆ ಹಿಂಗ್ ಕೂಕಣ್ತೈತಲ್ಲ ಒಂದೇ ಸಂಖ್ಯೆ? ಏನಾಯ್ತಮ್ಮ? ಬಂದೆ ಕಣ್ ತಡಿಯಮ್ಮ. ಅಯ್ಯೋ ಒಳ್ಳೆನಪ್ಪ ನಮ್ಮ ಅಮ್ಮ ಅತ್ಲಾಗಿ. ಒಂದ್ ಗಳಿಗೆ ನೆಮ್ಮದಿಯಾಗಿ ಒಳ್ಳೆ ನಿದ್ದೆ ಬರ್ತಿತ್ತು. ಬಿಸಿ ಬಿಸಿ ತಿಂಡಿ ಮಾಡಿದ್ರು, ತಿನ್ಕೊಂಡ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ ಅಂತ ಹೋಗಿದ್ದೀನಿ. ಅಲ್ಲೇ ಒಳ್ಳೆ ನಿದ್ದೆ ಬರ್ತಿತ್ತು. ಅಷ್ಟರಲ್ಲಿ ನಮ್ಮ ಅಮ್ಮ ಎದಳಿಸ್ಬಿಡ್ತಲ್ಲ. ಅಮ್ಮ ಒಳ್ಳೆ ನಿದ್ದೆ ಬರ್ತಿತ್ತು ಕಣಮ್ಮ. ಎಷ್ಟು ಚೆನ್ನಾಗಿ ಚಳಿಗೂನು ಅದಕ್ಕೂ. ಇವತ್ತು ಮೋಡ ಬೇರೆ. ಏನಮ್ಮ ನೀನು ಯಾಕಮ್ಮ ಎದಳಿಸ್ತೆ? ಒಂದ್ಗಳಿಗೆ ನಿದ್ದೆ ಮಾಡಕ್ ಬಿಡಲ್ಲ ಕಣಮ್ಮ ನೀನಂತೂ ಅತ್ಲಾಗಿ. ಇವಳು ಚಿಂತೆ ಇವಳಿಗೆ, ನನ್ ಚಿಂತೆ ನನಗೆ. ಇವಳಿಗೆ ಮನೆ ಅನ್ನೋ ಜ್ಞಾನ ಇಲ್ಲ, ಏನಿಲ್ಲ. ಏನೇನೋ ಒಂದು ಚಿಂತೆ ಇಲ್ಲ. ಅಲ್ಲ ಕಣೆ, ಅಲ್ಲ ಇಲ್ಲಿ ನೋಡಿದ್ರೆ ಇಲ್ಲಿ ಎಲ್ಲಾ ಕಳ್ಕೊಂಡು ಬರ್ಬಾರ್ದಾಗ ಕುಂತಿದ್ದೀನಿ ನಾನು. ನೀನ್ ನೋಡಿದ್ರೆ ಇಲ್ಲಿ ಏನಮ್ಮ ನಿದ್ದೆ ಮಾಡ್ತಿದ್ದೀನಿ ಕಣಮ್ಮ, ನಿದ್ದೆ ಹಾಳು ಮಾಡ್ತಿದ್ಯಮ್ಮ ಅಂತ ಕೇಳ್ತಿದ್ಯಲ್ಲ. ನಿನಗೆ ಬುದ್ಧಿ ಆಯ್ತಾ ಇಲ್ಲ ನಿನ್ಗೆ? ಅಲ್ಲ ಕಣೆ, ನಿನಗೆ ಬುದ್ಧಿ ಇಲ್ವಾ ನಿನ್ಗೆ? ಕರೆದ ತಕ್ಷಣ ರಪ್ಪನ್ ಬರಕ್ಕಾಗಲ್ವೇನೆ ನಿನಗೆ? ಈ ಅಮ್ಮ ಹಿಂಗೆಲ್ಲ ಆಡ್ತೈತೆ. ಏನಾಯ್ತಂತ ಕಣನ? ಅಮ್ಮ ಸುಮ್ನೆ ಹೇಳಮ್ಮ, ಈಗ ಬಂದಿದ್ದೀನಿ ತಾನೆ. ಏನಾಯ್ತಂತ ಬಾಯ್ ಬಿಟ್ಟು ಹೇಳಮ್ಮ. ನಿದ್ದೆ ಬರ್ತೈತೆ ನನಗೆ. ಹೋಗ್ ಒಂದ್ ಗಳಿಗೆ ನಿದ್ದೆನಾರು ಮಾಡ್ತೀನಿ. ಒಳ್ಳೆ ಕಥೆ ಆಗೋತಮ್ಮ ನಿನ್ನಿಂದ ಅತ್ಲಾಗಿ. ನಾನು ಸುಮ್ಕೆ ಅತ್ಲಾಗಿ ನಮ್ಮ ಅತ್ತೆ ಮಾವನ ಮನೆಗೆ ಹೋಗ್ಬಿಡ್ತೀನಿ. ಪಾಪ ನಮ್ಮ ಅತ್ತೆ ಮಾವ ನನಗೆ ಎದಳ್ಸೋದೇ ಇಲ್ಲ. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಮಧ್ಯಾಹ್ನವರೆಗೂ ಎದಳ್ಸಲ್ಲ. ಆರಾಮಾಗಿ ನಿದ್ದೆ ಮಾಡ್ಬೋದು. ನಿನ್ನಿಂದ ಒಳ್ಳೆ ಕಥೆ ಕಣಮ್ಮ ಅತ್ಲಾಗಿ. ಏನ್ ಹೇಳು? ಅಯ್ಯೋ ಬರೀ ನಿದ್ದೆ ಅಂತ ಹೇಳ್ಬೇಡ ಕಣೆ. ಲೇ ಚಂದು, ಮೊನ್ನೆ ನಿಮ್ಮಪ್ಪ ಹೊಸ ನೆಕ್ಲೆಸ್ ಕೊಡ್ಸಿತ್ತಲ್ಲ, ದೊಡ್ಡ ನೆಕ್ಲೆಸ್. ಹೊಸ ಡಿಸೈನು. ನನಗೆ ಸಖತ್ ಇಷ್ಟ ಅಂತ
ನೆಕ್ಲೆಸ್ ಕಣೆ ಕಾಣಿಸ್ತಿಲ್ಲ ಕಡೆ, ಏನಾಯ್ತಂತ ಗೊತ್ತಿಲ್ಲ ಏನಿಲ್ಲ. ಇವಾಗ ಹೋಗಿ ನೋಡ್ತೀನಿ, ನೆಕ್ಲೆಸ್ ಇಲ್ಲ. ನೀನೇನಾದ್ರೂ ತಗೊಂಡಿದ್ದೇನ್ ಮಗಳೇ? ತಗೊಂಡಿದ್ರೆ ಹೇಳಮ್ಮ. ಅಲ್ಲ ನೀನೇ ಇಟ್ಕೋಬೇಕಾದ್ರೆ ಏನು ಪರವಾಗಿಲ್ಲ. ತಗೊಂಡಿದ್ಯಾ ನೀನು? ಯಾವ್ದಾರ ಫಂಕ್ಷನ್ಗೆ ಏನಾದ್ರು ಹಾಕೊಂಡು ಹೋಗಕ್ ತಗೊಂಡಿದ್ದೆ ಅನ್ಸುತ್ತಲ್ವಾ? ಸರಿ ಆಯ್ತು ಬಿಡು. ಎಲ್ಲಿ ತಗೊಂಬ ಇಲ್ಲಿ. ಓಹೋ, ಈಗ ಗೊತ್ತಾಯ್ತು ಅನ್ಸುತ್ತೆ ನಮ್ಮ ಅಮ್ಮಂಗೆ ವಿಷಯ. ಗೊತ್ತಾಗ್ಲಿ. ಇವಾಗ ಇನ್ನು ಮಜಾ ಇರೋದು. ನನ್ಗೇನಾಗ್ಬೇಕಾಯ್ತೆ? ಹೆಂಗ ನೆಕ್ಲೆಸ್ ನಂತವೈತೆ. ಜಾಸ್ತಿ ಟೆನ್ಷನ್ ತಗೊಳೋದು ಬೇಡ. ಆದ್ರೂನು ವಿಷಯ ಒಂದ್ ಸ್ವಲ್ಪ ಲೇಟಾಗಿ ಗೊತ್ತಾಯ್ತು. ನಾನು ಬೇಗ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ, ಒಂದ್ ಸ್ವಲ್ಪ ಲೇಟಾಗಿ ಗೊತ್ತಾಯ್ತು. ಇರ್ಲಿ. ನನ್ನ ನೆಕ್ಲೆಸ್ ನಂತವೈತೆ. ನಮ್ಮಮ್ಮ ನೋಡು ಹೆಂಗೆ ಹೊಟ್ಟೆ ಉರ್ಕೊಳ್ತೈತಂತ. ಏ ಚಂದು, ಏನೇ ಯೋಚನೆ ಮಾಡ್ತಿದ್ಯಾ? ನಾನು ಹೇಳೋದ್ ಕೇಳ ಇಲ್ಲಿ. ಚಂದು, ಈ ಕಡೆ ಕೇಳಿಸ್ತಿಲ್ವೇನು? ಈ ಕಡೆ ಕೇಳ ಇಲ್ಲಿ. ನೆಕ್ಲೆಸ್ ಏನಾದ್ರು ಸಿಗ್ತೇನೆ ನಿನ್ಗೆ? ಹೇಳೆ, ನೀನೇನಾದ್ರು ತಗೊಂಡಿದ್ದೇನೆ? ಬಾಯ್ ಬಿಡೆ, ಮಾತಾಡೆ. ನಾನು ಯಾವ್ದೇ ಕಾರಣಕ್ಕೂ ಮತ್ತೆ ನಗ್ನಗ್ತಾ ಮಾತಾಡಂಗೆ ಇಲ್ಲ. ಇವಾಗ ನಾನು ಬಹಳ ನಾಟಕ ಮಾಡಬೇಕು. ಏನಾದ್ರೂ ನಮ್ಮ ಅಮ್ಮಂಗೆ ಡೌಟೇ ಬರಬಾರ್ದು ಮನೆಯವ್ರಿಗೆ ಯಾರಿಗೂ. ಅನ್ಯಾಯವಾಗಿ ಕಳೆದೋಯ್ತಂತಲ್ಲ, ನಾನು ಒಂದ್ ಸ್ವಲ್ಪ ನಮ್ಮ ಮನೆಯವ್ರಂಗೆ ಬೇಜಾರು ಮಾಡ್ಕೊಂಡಂಗೆ ನಾನು ಮಾಡ್ಕೋಬೇಕು. ಇಲ್ಲ ಅಂದ್ರೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ರೆ ಮತ್ತೆ ಮುಗೀತು ಕತೆ. ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ನೆಕ್ಲೆಸ್? ಯಾವ ನೆಕ್ಲೆಸ್ ಅಮ್ಮ? ಮೊನ್ನೆ ಅಪ್ಪಯ್ಯ ನಿನ್ಗೆ ಹೊಸದು ನೆಕ್ಲೆಸ್ ಮಾಡ್ಕೊಡ್ತಲ್ಲ, ಹೊಸ ಡಿಸೈನು. ಎಲ್ಲಾರು ಇಷ್ಟಪಡ್ತಿದ್ರಲ್ಲ ನೀನ್ ಮೊನ್ನೆ ಮದ್ವೆ ಹಾಕೊಂಡು ಹೋದಾಗಲ್ಲ, ಅವಾಗ ಆ ನೆಕ್ಲೆಸ್ ಏನಮ್ಮ? ಅಮ್ಮ, ನನ್ಗೆ ಗೊತ್ತಿಲ್ಲ ಕಣಮ್ಮ, ನೀನು ನನಗೆ ಕೇಳ್ಬೇಡ. ಇದೇನಮ್ಮ, ನೀವು ಅಪ್ಪನ ರೂಮಲ್ಲಿ ನೀವು ಇಟ್ಕೊಂಡ್ಬಿಟ್ಟು ನನಗ್ ಕೇಳಿದ್ರೆ ನನ್ಗೇನಮ್ಮ ಗೊತ್ತು ಆ ನೆಕ್ಲೆಸ್? ಇದು ಒಳ್ಳೆ ಕಥೆ ಆಗೋಯ್ತಲ್ಲ ಅಲ್ಲ ಕಣಮ್ಮ. ನಾನೊಂದು ನೆಕ್ಲೆಸ್, ಒಂದು ಉಂಗ್ರನೋ ಒಂದ್ ಸರಾನೋ ಏನಾದ್ರೂ ಹಾಕೊಂತೀನಂದ್ರೆ ನೀನು ಹೋಗಿ ತಕ್ಕೊಡ್ಬೇಕು ಅಪ್ಪಯ್ಯನ್ ಬೀರುವಿಂದ, ಆಮೇಲಿಂದ ನಾನು ಹಾಕಬೇಕು. ನೀನ್ ನೋಡಿದ್ರೆ ಹಿಂಗ್ ಹೇಳ್ತಿದ್ಯಲ್ಲಮ್ಮ. ಅಮ್ಮ ನೆಕ್ಲೆಸ್ ನಿಜಾಗ್ಲೂ ಏನಾರು ಯಾರು ತಗೊಂಡಿದಾರ ಏನಮ್ಮ? ಅಮ್ಮ, ನಾನು ಒಂದೇ ಒಂದ್ ದಿವಸನೂ ಕತ್ತಲ್ ಹಾಕೊಂಡಿರಲ್ಲ ಕಣಮ್ಮ ಅದನ್ನ. ಅಮ್ಮ ಪ್ಲೀಸ್ ಕಣಮ್ಮ, ಕಳೆದ್ಗಿಳಿದು ಹೋಗೈತೆ ಏನಮ್ಮ? ಮತ್ತೆ ನಾನು ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೆ ಆ ನೆಕ್ಲೆಸ್ ಮೇಲೆ. ಹೇಳಮ್ಮ ಕರೆಕ್ಟ್ ಆಗಿ, ಎಂತ ಡಿಸೈನು, ಎಷ್ಟು ಜನ ಎಲ್ಲಾರು ಇಷ್ಟಪಟ್ಟಿದ್ರು ಗೊತ್ತಾ? ಮದ್ವೆಗೆ ಹಾಕೊಂಡು ಹೋದಾಗ ಈ ತರ ಡಿಸೈನ್ ನಾವು ಮಾಡಿಸ್ಬೇಕು ಅಂತ. ನೀನ್ ನೋಡಿದ್ರೆ ಏನಮ್ಮ ಹಿಂಗ್ ಹೇಳ್ತಿದ್ಯಾ ನೀನು? ಅಯ್ಯೋ, ಅನ್ಯಾಯವಾಗಿ ಹೋಯ್ತಲ್ಲಮ್ಮ. ಅಮ್ಮ, ಒಂದ್ಸಲಿ ನೆನಪು ಮಾಡ್ಕೊಳಮ್ಮ. ಮದ್ವೆಯಿಂದ ಬಂದ್ವಲ್ಲ ನಾವು ಅವತ್ತು, ಈ ನೆಕ್ಲೆಸ್ ಹಾಕೊಂಡಿದ್ದಲ್ಲ, ಎಲ್ಲಿ ಬಿಚ್ಚಿಟ್ಟೆ ಅಂತ ಒಂದ್ಸಲಿ ನೆನಪು ಮಾಡ್ಕೊಳಮ್ಮ. ಅಯ್ಯೋ, ಎಂತ ನೆಕ್ಲೆಸ್, ಹೊಟ್ಟೆಲ್ಲ ಉರಿದೋಗಂಗ ಆಗ್ತೈತೆ ನನ್ಗಂತೂ ಅತ್ಲಾಗಿ. ಅಮ್ಮ ಕರೆಕ್ಟ್ ಆಗಿ ಹೇಳಮ್ಮ, ನೀನು ನಿಜವಾಗ್ಲೂ ಕಳೆದೋಗೈತೆ ನಮ್ಮ ನೆಕ್ಲೆಸ್? ಹೋಯ್ತು ಬಿಡು, ಎಲ್ಲ ಮುಗ್ದೋಯ್ತು ಬಿಡು. ಇಂಥವ್ಳು ಇಲ್ವೇನೆ? ನೀನು ತಗೊಂಡಿಲ್ವೇನೆ? ಅಯ್ಯೋ, ನೀನು ತಗೊಂಡಿಲ್ಲ ಅಂದ್ಮೇಲೆ ಮತ್ತಿನ್ನೆಲ್ಲ ಹೋಯ್ತೆ ನೆಕ್ಲೆಸ್? ಹೋಯ್ತು ಕಣೆ, ಅನ್ಯಾಯವಾಗಿ ಹಾಳಾಗೋಯ್ತು ಬಿಡು. ಅಯ್ಯೋ, ಮದ್ವೆಯಿಂದ ಬಂದ ತಕ್ಷಣನೇ ನನಗೆ ಚೆನ್ನಾಗಿ ನೆನಪೈತೆ ಕಣೆ, ತೆಗೆದು ಪಟ್ಟಂತ ಬೀರಲ್ಲಿ ಇಟ್ಬಿಟ್ಟೆ ಕಣೆ ನಾನು. ಅಂತದ್ರಲ್ಲೆಲ್ಲ ನಾನು ಉದಾಸೀನ ಮಾಡಲ್ಲ. ನನ್ಗೆ ಅದ್ರ ಮೇಲೆಲ್ಲ ಬಹಳ ಗಮನ ಗೊತ್ತಾ? ಎಲ್ಲಾರಂಗ್ ನಾನು ಅಲ್ಲಿ ಬೆಲ್ಲಿ ಇಟ್ಬಿಡೋದು ಹಂಗೆಲ್ಲ ಮಾಡಲ್ಲ ನಾನು. ನಾನೇ ತೆಗೆದು ಬಿಟ್ಟು ಬೀರಲ್ಲಿ ಇಟ್ಟಿದ್ದೆ, ನನ್ಗೆ ನೆನಪೈತೆ. ಮತ್ ನೆಕ್ಲೆಸ್ ಏನಾಯ್ತೆ? ಅಯ್ಯೋ ದೇವ್ರೆ, ಒಳ್ಳೆ ಕಥೆ ಆಗೋಯ್ತಲ್ಲ ಇದು. ಅಮ್ಮ, ನನಗೊಂದು ಡೌಟು. ನಿನ್ ಸೊಸೆ ಏನಾದ್ರು, ಶಶಿ ಅತ್ಗೆ ಏನಾದ್ರು ತಗೊಂಡಿದಾರೇನಮ್ಮ? ಅವ್ರ ಮೇಲೆ ನನ್ಗೆ ಯಾಕೋ ಡೌಟ್ ಕಣಮ್ಮ. ಅವ್ರೇನಾದ್ರು ತಗೊಂಡಿರ್ತಾರ ಅಂದಾಜು? ಏ ಸುಮ್ಮನಿರ ಅತ್ಲಾಗಿ, ಪಾಪ ಆ ಹುಡುಗಿ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀಯ? ಇನ್ನು ಕರೆಕ್ಟ್ ಆಗಿ ಮನೆ ಕೋಣೆಗಳೆಲ್ಲಿದಾವಂತಾನೆ ಯಾವಾಗ ಗೊತ್ತಿಲ್ಲ ಪಾಪ ಆ ಹುಡುಗಿಗೆ. ಯಾವ್ಯಾವ ಪಾತ್ರೆಗಳು, ಯಾವ್ಯಾವ ಐಟಮ್ಗಳು ಎಲ್ಲೆಲ್ಲಿ ಇರ್ತಾವಂತಾನೆ ಗೊತ್ತಿಲ್ಲ. ಅಂತದ್ರಲ್ಲಿ ನಿಮ್ಮ ಅಪ್ಪನ ರೂಮಲ್ಲಿ ಆ ಹುಡುಗಿ ಎಲ್ಲೋಗ್ತಾಳೆ? ಅವಳಿಗೆ ಗೊತ್ತಿರುತ್ತಾ ಇಂಥ ರೂಮಲ್ಲಿ ಇಂಥ ತವಳೆ ಒಡವೆ ಐತಂತ? ಸುಮ್ನೆ ಅನ್ಯಾಯವಾಗಿ ಆ ಹುಡುಗಿ ಮೇಲೆ ದೂರದಲ್ಲ. ನಿನ್ಕ ಬಾಯಿ ಮುಚ್ಕೊಂಡು ನೀನು ನಾನು ಒಡವೆ ಕಳೆದೋಯ್ತಂತ ನಾನು ಯೋಚನೆ ಮಾಡ್ತೀನಿ, ನಿಂದ್ ಬೇರೆ ಇಲ್ಲಿ ಮಧ್ಯದಲ್ಲಿ. ಏನಮ್ಮ, ಏನಾಯ್ತಮ್ಮ? ಯಾಕಮ್ಮ ಮಕ ಒಂಥರ ಅಳರಂಗ್ ಮಕ ಮಾಡ್ಕೊಂಡು ನಿಂತಿದ್ಯಾ? ಏನಾಯ್ತಮ್ಮ? ಏ ಚಂದು, ಯಾಕೆ ಅಮ್ಮ ಒಂಥರ ಮಕ ಮಾಡ್ಕೊಂಡು ನಿಂತಿದ್ದಾರೆ? ಏನಾಯ್ತೆ? ಅಯ್ಯೋ ಪಾಪ ದಿಲೀಪ, ಏನಾಯ್ತಂತ ತಿರ್ಗಾ ಯಾವ ಬಾಯಿ ನಾನು ಹೇಳೋಣ? ಎಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಗೊತ್ತೇನೋ ದಿಲೀಪ. ಮತ್ತೆ ಮನೇಲಿ ನಿಮ್ಮ ಅಪ್ಪನ ಬೀರಲ್ಲಿ ಇಟ್ಟಿದ್ವಲ್ಲ ನೆಕ್ಲೆಸ್ ಏನಾದ್ರೂ ನೀನೇನಾದ್ರು ತಗೊಂಡಿದ್ದೇನಪ್ಪ? ಇದೊಳ್ಳೆ ಕತೆ ಆಗೋತಲ್ಲಪ್ಪ ನಮ್ಮ ಅಮ್ಮನಿಂದ. ಅಲ್ಲ ಕಣಮ್ಮ, ನೆಕ್ಲೆಸ್ ಕಟ್ಕೊಂಡು ನನ್ಗೇನಾಗ್ಬೇಕಮ್ಮ? ಆ ನೆಕ್ಲೆಸ್ ಹಾಕೊಂಡು ನಾನು ಏನು ಮಾಡೋಣ? ಅಲ್ಲ, ನೀನು ತೆಗೆದು ಕೊಟ್ರೆ ಕೊಳಚೇನೋ ಒಂದು ಸ್ವಲ್ಪ ಉಂಗ್ರನೋ ಏನಾದ್ರೂ ಹಾಕೊಂಡು ಹೋಗಪ್ಪ ಮದುವೆಗ ಫಂಕ್ಷನಿಗೆ ಅಂತ ಹೇಳಿದ್ರೆ ನಾನು ಹಾಕ್ಕೊಂತೀನಿ. ಇಲ್ಲ ಅಂದರೆ ಸುಮ್ಮನೆ ಹೋಗ್ತೀನಿ ನನ್ನ ಪಾಡಿಗೆ ನಾನು. ನಾನು ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಲ್ಲ ಕಣಮ್ಮ, ನನಗೆ ಗೊತ್ತಿಲ್ಲ. ಹಂಗೇನಾದ್ರು ಗೊತ್ತಿದ್ರೆ ನಾನು ನಿನಗೆ ಕೇಳೇನೆ, ಹಂಗೇನಾದ್ರು ತಗೊಂಡ್ರೆ ನಾನು ನಿನಗೆ ಕೇಳ್ಬಿಟ್ಟೇನೆ. ಅದರಲ್ಲೂ ನೀನೇ ತಕ್ಕೊಡೋದು.
ನಾನು ಅಪ್ಪನ ರೂಮ್ ಒಳಕೆಂದೇನೆ ಕಾಲಿಡಲ್ಲ. ಇದೇನಮ್ಮ ಹಿಂಗ್ ಕೇಳ್ತಿದ್ದೇನು? ಯಾವತ್ತೂ ಇಲ್ದರೋರು ಅಲ್ಲ ಕಣಮ್ಮ. ಈಗ ನೆಕ್ಲೆಸ್ಸು ಇಲ್ವಾ ಮನೇಲಿ? ಹಂಗಾರೆ ಏನಾಯ್ತಮ್ಮ ನೆಕ್ಲೆಸ್ಸು? ಅಲ್ಲ ಕಣಮ್ಮ, ಈಗ ಒಂದು ಕೆಲಸ ಮಾಡಮ್ಮ, ಒಂದ್ಸಲಿ ಇನ್ನೊಂದ್ಸಲಿ ಹೋಗಮ್ಮ ನೋಡು. ಬಟ್ಟೆ ಗಿಟ್ಟೆ ಏನಾದ್ರೂ ಹೊಸ ಬಟ್ಟೆಲಿ ಏನಾದ್ರೂ ಮಡ್ಸಿ ಏನಾದ್ರು ಮಿಸ್ ಆಗಿ ಮದುವೆಗೆ ಹೋಗಿರ್ತಾರಲ್ಲ, ಹಂಗೆ ಬಾಕ್ಸಲ್ಲಿ ಹಿಡ್ದಲೆ ಹಂಗೆ ಏನಾದ್ರೂ ಮಿಸ್ ಆಗಿ ಏನಾದ್ರು ಇಟ್ಟಿರ್ತೀರಾ, ಏನೋ ಆಗಿರುತ್ತೆ ನೋಡಮ್ಮ. ಅಲ್ಲ ಕಣಮ್ಮ, ನಮ್ಮ ಮಂದ್ಲಿ ಇವತ್ತಿನವರೆಗೂ ನಾನು ನೋಡ್ದಂಗೆ ಚಿಕ್ಕವನಿಂದಾನು ನಾನು ನೋಡಿದ್ದೀನಿ. ಒಂದೇ ಒಂದು ಸೂಜಿ ಪಿನ್ನ ಅನ್ನೋದು ಕಳೆದೋಗಿಲ್ಲ, ಎತ್ಕೊಂಡು ಹೋಗಿಲ್ಲ. ಅಂಥದ್ರಲ್ಲಿ ಯಾವತ್ತೂ ಇಲ್ದೇ ಇರೋದು ಇವತ್ತು ನಮ್ಮ ಮನೇಲಿ ನೆಕ್ಲೆಸ್ ಕಳೆದೋಗಿದೆ ಅಂದ್ರೆ ನಂಬಕ್ ಆಗ್ತಿಲ್ಲ ಕಣಮ್ಮ. ನನಗಂತೂ ಆಶ್ಚರ್ಯ ಆಗ್ತೈತೆ. ನೋಡಮ್ಮ, ಅಲ್ಲೇ ಏನಾರ ಇರುತ್ತೆ, ಸುಮ್ಕೆ ನಿಧಾನಕ್ಕೆ ನೋಡಮ್ಮ, ಒಂದ್ಸಲಿ ಹುಡ್ಕಮ್ಮ ಸುಮ್ನೆ. ಹೂ ಕಣಮ್ಮ. ಅಮ್ಮ, ಅಣ್ಣ ಹೇಳ್ತಿರೋದು ಕರೆಕ್ಟು ಕಣಮ್ಮ. ನೀನು ಅದು ಇದು ಬಿಸಿಲಿ ಅದು ಇದು ಕೆಲಸ ಮಾಡ್ತಿರ್ತೀಯಲ್ಲಮ್ಮ, ಸಾಮಾನ್ಯಕ್ಕೆ ನನ್ನ ಪ್ರಕಾರ ಮಿಸ್ ಆಗ್ಬಿಟ್ಟು ಎಲ್ಲೋ ಮರ್ತೋಗ್ಬಿಟ್ಟಿರ್ತೀಯ, ಎಲ್ಲೋ ಇಟ್ಟಿರ್ತೀಯ ನೋಡಮ್ಮ. ಸುಮ್ನೆ ಅದ್ ಯಾಕೆ ಹಿಂಗೆ ಅಳ್ತಿದ್ಯಾ ನೀನು? ಹಂಗೆಲ್ಲ ಯೋಚನೆ ಮಾಡ್ಬೇಡ. ಇಲ್ಲ ಎಲ್ಲೋ ಇರುತ್ ಕಣಮ್ಮ. ನಮ್ಮ ಮನೇಲಿ ಅಷ್ಟು ಸುಲಭವಾಗಿ ಅಣ್ಣ ಹೇಳ್ದಂಗೆ ಅದ್ ಹೆಂಗೆ ಹೋಗ್ಬಿಡುತ್ತಮ್ಮ. ಅದ್ರಲ್ಲೂ ನೀನು ಅಪ್ಪ ಬಿಟ್ರೆ ಇನ್ಯಾರ ಕೈಲೂ ಆ ಬೀಗದ ಕೈ ಆಗ್ಲಿ ಯಾವ್ದೂ ನಿಮ್ ರೂಮ್ ಒಳಕ್ಕೆ ಹೋಗಲ್ಲ. ಅದಂಗ ಕಳೆದೋಗ್ಬಿಡುತ್ತೆ. ಸುಮ್ಮಕ್ ನೋಡು ನಿಧಾನಕ್ಕೆ ಕರೆಕ್ಟ್ ಆಗಿ. ಇದ್ಯಾಕಮ್ಮ ಹಿಂಗಾಡ್ತಿದ್ಯಾ ನೀನು? ನೀನು ಇವತ್ತೇ ಫಸ್ಟ್ ಕಣಮ್ಮ ನಮ್ಮ ಮನೇಲಿ ಈ ರೀತಿ ಎಲ್ಲ ಕಳೆದೋಗೈತಂತ ನೀನ್ ಅಳ್ತಾ ನಿಂತಿರೋದು. ಏನು ಆಗಿಲ್ಲ, ಅಣ್ಣ ಹೇಳ್ದಾಗೇನೆ ಎಲ್ಲ ಇರುತ್ ನೋಡಮ್ಮ ನಿಧಾನಕ್ಕೆ. ಅಯ್ಯೋ ಅಲ್ಲ ಕಣೆ, ಅಲ್ಲ ಕಣೆ ಚಂದ, ನೀನು ಎಷ್ಟು ಸಲಿನೇ ಹೇಳದ್ ನಾನು ಬಡ್ಕಡ್ತಿದ್ದೀನಿ, ನಿನಗೆ ಹೇಳೋದು ಅರ್ಥ ಆಗ್ತಿಲ್ವಾ ನಿನಗೆ? ಅವಾಗ್ಲಿ ನಾನು ಹೇಳ್ತಿದ್ದೀನಿ, 100 ಸಲಿ ನೋಡಿದೀನಿ ಕಣೆ ನಾನು ಬೀರಲ್ಲಿ. ಎಲ್ಲಾ ಕಡೆನೂ ತೆಗೆದು ನೋಡಿ ಹುಡುಕಿ ಆಮೇಕಿಂದ ಕಡೆಗೆ ನಿಮ್ಮ ಹತ್ರ ಬಂದಿದ್ದು ಗೊತ್ತಾ? ಅಲ್ಲ ಕಣೆ, ಇವತ್ತಿನವರೆಗೂ ನಾನು ಒಂದೇ ಒಂದು ಮೂಗ್ ಬಟ್ಟು ಕೂಡ ಕಳೆದಿಲ್ಲ. ಅಂತದ್ರಲ್ಲಿ ನಾನು ಅದ್ರಲ್ಲೆಲ್ಲ ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಳೋಳು, ಬೇಜವಾಬ್ದಾರಿತನದಿಂದ ಬೇರೆಯವ್ರಂಗೆಲ್ಲ ನಡ್ಕೊಳ್ಳಲ್ಲ ನಾನು. ಅಂತದ್ರಲ್ಲಿ ನೀ ನೋಡಿರಿ ಹಿಂಗೆ ಹೇಳ್ತಿದ್ಯಲ್ಲ ನೀನು. ಸುಮ್ಕಿರು, ನನಗ್ ಗೊತ್ತೈತೆ ಎಲ್ ತಗೊಂಬಂದು ಇಟ್ಟೆ ಅಂತಾನು ನನಗೆ ಚೆನ್ನಾಗ್ ಗೊತ್ತೈತಿ. ಏನೋ ಆಗೈತೆ, ಎಲ್ಲೋ ಏನೋ ಮಿಸ್ ಆಗ್ತೈತೆ, ಏನೋ ಎಡವಟ್ಟು ಹೊಡಿತೈತೆ. ಏನಾಗೈತೆ ಅಂತ ಗೊತ್ತಿಲ್ಲ. ಅಲ್ಲ ಕಣೆ, ಅಲ್ಲ ನಿಮ್ಮ ಅಪ್ಪ ಏನಾರ ಬದ್ಬಿಟ್ಟು ಕೇಳಿದ್ರೆ ನಿಮ್ಮ ಅಪ್ಪಂಗೆ ಏನಂತ ಉತ್ತರ ಹೇಳನೆ ನಾನು ಇವಾಗ? ಮನೇಲಿ ಯಾವಾಗ ನೋಡಿರೋ ನೀನೇ ಇರ್ತೀಯಲ್ಲೇ, ಮನೇಲಿ ಏನ್ ಮಾಡ್ತಿದ್ದೆ ನೀನು? ನಿನ್ ಕೈಲೇ ತಾನೇ ಬೀಗದ ಕೈ ಎಲ್ಲ ಕೊಡೋದು ನಾನು, ಮತ್ತೆ ಒಡವೆ ಎಲ್ಲ ಏನ್ ಮಾಡಿದೆ ಅಂತ ನನ್ ಮೇಲೆ ಇಲ್ದವೆಲ್ಲ ಕೋಪ ಮಾಡ್ಕೊಡುತ್ತೆ. ಮೊದ್ಲೇ ನಿಮ್ಮ ಅಪ್ಪ ನನ್ನ ಮೇಲೆ ಕಿಡಿ ಕಾಡ್ತೈತೆ. ಯಾಕ ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ನನ್ ಕೈಲಂತೂ. ಪಾಪ ದಿಲೀಪ ಏನ್ ಮಾಡೋದು ಹಿಂಗಾಗ್ಬಿಟ್ಟೈತಲ್ಲ ಇವಾಗ. ಏನೋ ಮಾಡೋಣ, ಏನಾದ್ರೂ ಒಂದ್ ದಾರಿ ಹುಡ್ಕಲ್ಲ ಪಾಪ. ಎಲ್ಲಿದ್ರು ಹುಡ್ಕಂಗೆ ಮಾಡ್ಲ ಪಾಪ, ಸಿಗಂಗೆ. ಯಾರಾದ್ರೂ ಏನಾರ ಮಾಡ್ಕೊಳ್ಳಿ. ನಾನು ಬಾಯಿ ತಪ್ಪ ಏನಾದ್ರು ಬಾಯಿಗೆ ಬಿಟ್ಬಿಟ್ರೆ ಯಾಕಪ್ಪ ಬೇಕು? ಮತ್ತೆ ಸಾಕು, ಓವರ್ ಆಗಿ ಮಾಡೋದ್ ಬೇಡ. ಈಗ ನಾರ್ಮಲ್ ಆಗಿ ಹೆಂಗಿದೀನೋ ಹಂಗೆ ಇದೀನಿ, ಯಾರಿಗೂ ಡೌಟ್ ಬರ್ದಂಗೆ. ಇಲ್ಲಿಂದ ಮೊದ್ಲು ಎಸ್ಕೇಪ್ ಆಗ್ಬಿಡ್ಬೇಕು. ನಮ್ಮ ಅತ್ತಿಗೆ ಇದಾರಲ್ಲ, ನಮ್ಮ ಅತ್ತಿಗೆ ಬಹಳ ಬುದ್ಧಿವಂತಿ. ಮತ್ತೆ ನಿಧಾನಕ್ಕೆ ಬೇರೆ ಅಬ್ಸರ್ವ್ ಮಾಡ್ತಿದ್ದಾರೆ, ನನ್ಗೇನೆ ನನ್ ಕಡೆನೆ ನೋಡ್ತಿದ್ದಾರೆ. ಮತ್ತೆ ಯಾಕೆ ಬೇಕು ಮತ್ತೆ ಸಿಗಾಕೊಂಡ್ಬಿಟ್ರೆ ಮತ್ತೆ ಎಡವಟ್ಟಾಗ್ಬಿಡುತ್ತೆ. ಏನಾರ ಬಾಯಿ ತಪ್ಪ ಏನಾರ ಮಾತಾಡ್ಬಿಟ್ಟು ಇಲ್ಲಿಂದ ನಿಧಾನಕ್ಕೆ ಹೋಗ್ಬಿಡ್ತೀನಿ. ನಮ್ಮ ಅಣ್ಣಂಗೂ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೆ ಯಾಮಾರ್ಸ್ಬಿಡ್ಬೋದು. ಬಂದಾರಲ್ಲ ಈ ನಮ್ಮ ಶಶಿ ಅತ್ತಿಗೆ, ಅವ್ರಿಗೆ ಯಾಮಾರ್ಸೋದು ಬಲು ಕಷ್ಟ ಐತಿ. ಅತ್ತೆ ಅತ್ತೆ, ಯಾಕತ್ತೆ? ಯಾಕೇನಾಯ್ತು? ಅವಾಗ್ಲಿಂದ ನಾನು ಬಟ್ಟೆ ಎಲ್ಲ ತೊಳಿತಿದ್ದೀನಿ, ಮನೇಲೆಲ್ಲ ರೆಡಿ ಮಾಡ್ತಿದ್ದೀನಿ, ಕ್ಲೀನ್ ಮಾಡ್ತಿದ್ದೀನಿ. ಎಲ್ಲಾರು ಒಂಥರ ಅಳರಂಗೆ ಆಶ್ಚರ್ಯವಾಗಿ ಏನಾಯ್ತು ಏನಾಯ್ತು ಅಂತ ಏನ್ ಕಳೆದೋಗೈತೆ? ಏನಾಯ್ತು? ನಾನು ಇದೇನಪ್ಪ ಆಯ್ತು ಅಂತ ಓಡೋಡ್ ಬರ್ತಿದ್ದೀನಿ, ಏನಾಯ್ತತೆ? ಅಯ್ಯೋ ಶಶಿ, ಇನ್ನು ನಿನಗೆ ವಿಷಯನೇ ಗೊತ್ತಿಲ್ವೇನೆ? ಅಯ್ಯೋ ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಲೇ ಶಶಿ, ನಿನಗೆ ಗೊತ್ತಿರಲ್ಲ, ನಮ್ಮ ಅಮ್ಮಂಗೆ ಹೊಸ ನೆಕ್ಲೆಸ್ ಮಾಡಿಸ್ಕೊಟ್ಟಿತ್ತು ಕಣೆ ನಮ್ಮ ಅಪ್ಪಯ್ಯ. ಈಗ ರೀಸೆಂಟ್ ಆಗಿನೇ ಕಡೆ, ಅಲ್ಲೇ ಒಂದು ತಿಂಗಳು 1.5 ತಿಂಗಳಾಯ್ತು ಅಷ್ಟೇ ಕಣೆ. ನೆಕ್ಲೆಸ್ ಮಾತ್ರ ಸೂಪರ್ ಆಗಿತ್ತು ಕಣೆ, ಒಳ್ಳೆ ಡಿಸೈನು, ದೊಡ್ಡ ನೆಕ್ಲೆಸ್ಸು. ಮೊನ್ನೆ ಮದುವೆಗೆ ಹಾಕೊಂಡು ಹೋಗಿದ್ರು ನಮ್ಮ ನೆಂಟ್ರವ್ರದೊಬ್ರದು. ಎಲ್ಲಾರು ಅದೇ ಡಿಸೈನ್ ಮಾಡಿಸ್ಬೇಕಂತ ಕೇಳೋರು, ಅಷ್ಟು ಚೆನ್ನಾಗಿರೋ ನೆಕ್ಲೆಸ್ಸು ಕಣೆ. ಅಮ್ಮ ನೋಡಿದ್ರೆ ನೆಕ್ಲೆಸ್ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಂದೇ ಒಂದ್ಸಲಿ ಮದುವೆಗೆ ಹಾಕೊಂಡು ಹೋಗಿದ್ದು ಅಷ್ಟೇ ಕಣೆ, ಹೊಸ ನೆಕ್ಲೆಸ್ಸು. ಇನ್ನು ಯಾವತ್ತೂ ಹಾಕೊಂಡೇ ಹೋಗಿರಲ್ಲ ಪಾಪ ನಮ್ಮಮ್ಮ. ಅದು ಏನಾಯ್ತಂತ ಗೊತ್ತಿಲ್ಲ, ಏನಿಲ್ಲ, ಹುಡುಕ್ತಿದ್ದಾರೆ, ಸಿಕ್ತಿಲ್ವಂತೆ. ಏನಾಗಿರ್ಬೇಕು? ನನ್ಗಂತೂ ಅದೇ ಭಯ ಆಗ್ತಿದೆ. ಅಮ್ಮ ಒಂದ್ಸಲಿ ಕರೆಕ್ಟಾಗಿ ನೋಡಮ್ಮ ಇನ್ನೊಂದ್ಸಲಿ. ಅಲ್ಲ, ನಾನ್ ನೋಡ್ದಂಗೆನೆ ನಾನು ಮದುವೆ ಆಗಿ ಬಂದಿದ್ದ ದಿವಸದಿಂದಾನು ನೋಡ್ತಿದ್ದೀನಿ. ಅತ್ತೆ ಇವತ್ತಿನವರೆಗೂ ಒಂದು ಪಾತ್ರೆ ಏನು ಅಪ್ಪ ಎಲ್ಲಿಡ್ಬೇಕು ಅಲ್ಲಿಡ್ತಾರೆ, ಅಷ್ಟು ಜವಾಬ್ದಾರಿಯಿಂದ ಇದಾರೆ ಅವರು. ಅಂತದ್ರಲ್ಲಿ ಅದಂಗೆ ಅತ್ತೆ ಮಿಸ್ ಮಾಡಿಬಿಡ್ತಾರೆ. ನನ್ಗೆ ನಂಬಕ್ಕೆ ಆಗ್ತಿಲ್ಲ ಇದು. ಇಲ್ಲಿ ಏನೋ ನಡೆದೈತೆ. ಅತ್ತೆ ಅತ್ತೆ, ಕರೆಕ್ಟಾಗಿ ನೆನಪು ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಎಲ್ಲಿಟ್ರಿ ಅಂತ. ನೀವು ಮದುವೆಲಿ ಹಾಕೊಂಡಿದ್ರಲ್ಲ, ಆಮೇಲಿಂದ ಮನೆಗೆ ತಗೊಂಬಂದ್ರಲ್ಲ, ಎಲ್ಲಿಟ್ರಿ ಅಂತ ಇನ್ನೊಂದ್ಸಲಿ ನೆನಪು ಮಾಡ್ಕೊಳ್ಳಿ ನೋಡೋಣ.
ಅಯ್ಯೋ ಇಲ್ಲಮ್ಮ ಶಶಿ, ನಿನ್ಗೆ ಯಾಕಮ್ಮ ಸುಳ್ಳು ಹೇಳಕ್ ಹೋಗೋಣ? ನಿಮ್ ಮುಂದೆ ಯಾಕಮ್ಮ ನನಗ್ ಸುಳ್ಳು ಹೇಳೋದಂತದ್ದು ಏನಮ್ಮ ಆಗಿದೆ? ದಿಲೀಪ, ನಿಜಾಗ್ಲೂ ಕಣೋ, ನನ್ನ ಮದ್ವೆ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಕರೆಕ್ಟ್ ಆಗಿ ನಾನು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಇಟ್ಟೆ ಕಣೋ ನೆಕ್ಲೆಸ್. ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ? ತಲೆಯಲ್ಲಿ ಓದ್ತಿಲ್ವಾ ನಿನ್ಗೆ? ಹೋಗ್ಲಿ ಬಿಡಮ್ಮ, ಕೋಪ ಮಾಡ್ಕೊಬೇಡ ಇವಾಗ. ಕೇಳದೆ ಕಣಮ್ಮ ಅಷ್ಟೇ ಇವಾಗ. ಶಶಿ ನಿಜಾಗ್ಲೂ ನೀನೇನೋ ಆಗಿದೆ ಕಣೆ. ಏನೇ ಮಾಡೋದು? ಅಪ್ಪ ಬಂದ್ಬಿಟ್ಟು ಕೇಳಿರ ಅಮ್ಮಂಗೆ, ಅಮ್ಮ ಏನಮ್ಮ ಉತ್ತರ ಕೊಡ್ತೀಯ ಇವಾಗ ನೀನು? ಅಪ್ಪ ಬಿಡುತ್ತೇನಮ್ಮ, ಮೊದಲೇ ರೇಗಾಡ್ತಿರುತ್ತೆ ನಿನ್ ಮೇಲೆ. ಯಪ್ಪ ನನ್ಗಂತೂ ಅದೇ ಯೋಚನೆ ಆಗ್ಬಿಟ್ಟೈತೆ. ಏನು ಉತ್ತರ ಕೊಡ್ತೀಯ ನೀನು ಅಪ್ಪ ಹಿಂಗೆ ಇವಾಗ? ರೀ, ನನ್ಗೆ ಅತ್ತೆ ಮಾತಲ್ಲಿ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಕೊಂಡ್ರಿ. ಅಲ್ಲ ಕಣ್ರಿ, ಅಲ್ಲ ಅತ್ತೆ ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅವರು, ನಾನು ಕರೆಕ್ಟ್ ಆಗಿ ತಗೊಂಬಂದು ಇಟ್ಟಿದ್ದೀನಮ್ಮ ಅಂತ. ಅಲ್ಲ ಇಷ್ಟು ದಿವಸ ಅವ್ರಿಗೆಲ್ಲ ಹಂಗಾರೆ ಎಲ್ಲದನ್ನು ಜವಾಬ್ದಾರಿ ಇಲ್ದಂಗಿದಾರ? ಪ್ರತಿ ಒಂದ್ರು ಅವ್ರು ಕರೆಕ್ಟ್ ಆಗಿ ಇಡ್ತಾರ ಕಣ್ರಿ. ನಮ್ಮ ಅತ್ತೆ ಬಗ್ಗೆ ಗೊತ್ತು, ಏನೋ ಬೇರೆದೇನೋ ಆಗೈತೆ ಕಣ್ರಿ. ನನ್ನ ಪ್ರಕಾರ 100% ಏನೋ ಎಡವಟ್ಟಾಗಿದೆ. ಅದೇನಾಗೈತೆ ಅಂತ ಪತ್ತೆ ಹಚ್ಬೇಕು ಅಷ್ಟೇ ಕಣ್ರಿ. ಮಾವಂಗೆ ಗೊತ್ತಾಗೋದಕ್ಕಿಂತ ಮುಂಚೆನೆ ನಾವು ಒಡವೆ ಏನಾಗೈತೆ ಅಂತ ಪತ್ತೆ ಹಚ್ಬೇಕು. ಇಲ್ಲ ಅಂದ್ರೆ ಗ್ಯಾರಂಟಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಅತ್ತೆ ಮಾವ ಒಬ್ರಿಗೊಬ್ರು ಮಾತಾಡ್ಕೊಳೋದು, ಜಗಳ ಮಾಡ್ಕೊಳೋದು, ಒಡವೆ ಎಲ್ಲಿಟ್ಟೆ ಅಂತ ಅತ್ತೆ ಕೇಳೋದು, ಅತ್ತೆ ಗೊತ್ತಿಲ್ಲ ಅಂತ ಹೇಳೋದು, ಸುಮ್ಮನೆ ಮನೇಲಿ ಇಲ್ದವೆಲ್ಲ ನೆಮ್ಮದಿ ಹಾಳಾಗಿ ಹೋಗ್ಬಿಡುತ್ತೆ ಕಣ್ರಿ. ಅದ್ ಯಾರ್ ಕಣ್ ಬಿತ್ತೋ ಏನೋ ಕಣ್ರಿ, ಈ ಮನೆ ಮೇಲೆ ಅತ್ಲಾಗಿ ನೆಮ್ಮದಿನೇ ಇಲ್ಲ ಕಣ್ರಿ. ಅತ್ಲಾಗಿ ಏನಾದ್ರೂ ಒಂದ್ ಎಡವಟ್ಟು ಆಗ್ತಾನೆ ಇರುತ್ತೆ ಅತ್ಲಾಗಿ.